ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೈವೇದ್ಯಕ ವಿಷಂ ರಾಮೇ ವೀಕ್ಷ ತದ್ಭುಕ್ತಿಭಾಗ್ಗುರು ಯೋ ದರ್ಶಯದ್ರವಿಂ ರಾತ್ರೌ ಸತ್ಯಬೋಧೋಸ್ತು ಮೇ ಮುದೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಜಗನ್ನಾಥದಾಸರು ಮಾಡಿದಂತಹ ಶ್ರೀ ಶ್ರೀನಿವಾಸಾರ್ಪಿತ ಪಂಚಪದ್ಯೀಂ 5 ಪದ್ಯಗಳ ಆ ಶ್ಲೋಕ ಪರಮಭಕ್ತರು ಜಗನ್ನಾಥದಾಸರು ಸತ್ಯಬೋಧ ತೀರ್ಥರ ಮೇಲೆ ಅಪಾರವಾದ ವಿಶ್ವಾಸ, ಅಷ್ಟೇ ಸತ್ಯಬೋಧ ತೀರ್ಥರಿಗೆ ಅವರ ಮೇಲೆ ಅನುಗ್ರಹ. ಮಾನ್ವಿಯಲ್ಲಿ ಜಗನ್ನಾಥದಾಸರ ಸನ್ನಿಧಾನ ಎಲ್ಲಿದೆ ಸ್ತಂಭ, ಅಲ್ಲಿ ಸತ್ಯಬೋಧ ತೀರ್ಥರ ಪಾದುಕೆಗಳಿಗೆ ಮೊದಲು ಹಸ್ತೋದಕವಾದ ಮೇಲೆ ಜಗನ್ನಾಥದಾಸರಿಗೆ ಸಮರ್ಪಣೆಯಾಗುವಂತಹ ಒಂದು ಕ್ರಮ ಇದ್ದದ್ದನ್ನು ನಾವು ಕಾಣುತ್ತೇವೆ. ಆ ತರಹದ ಒಂದು ಅನುಗ್ರಹವನ್ನು ಸತ್ಯಬೋಧ ತೀರ್ಥರು ಜಗನ್ನಾಥದಾಸರ ಮೇಲೆ ಮಾಡಿದ್ದುಂಟು. ಜಗನ್ನಾಥದಾಸರು ಅಷ್ಟೇ ಭಕ್ತಿ ಶ್ರದ್ಧೆಗಳಿಂದ ಸತ್ಯಬೋಧ ತೀರ್ಥರ ಸ್ತೋತ್ರ ಮಾಡಿದ್ದುಂಟು. ಇವತ್ತಿಗೂ ಜಗನ್ನಾಥದಾಸರ ಬುಟ್ಟಿ ಸವಣೂರಿನಲ್ಲಿದೆ. ಅವರು ತಮ್ಮ ಸೇವಾ ರೂಪದಲ್ಲಿ ತಮ್ಮ ಬುಟ್ಟಿಯನ್ನು, ಯಾವ ಬುಟ್ಟಿಯಲ್ಲಿ ತಾವು ಭಿಕ್ಷೆ ಬೇಡಬೇಕೋ ಅದನ್ನು ಅಲ್ಲಿ ಸಮರ್ಪಣೆ ಮಾಡಿದ್ದಾರೆ. ಅದರಲ್ಲಿಯೇ ಮಂತ್ರಾಕ್ಷತೆಯನ್ನು ಕೊಡೋದು ಇವತ್ತಿಗೂ ಕೂಡ. ಆ ತರಹದ ಒಂದು ಭಕ್ತಿಯಿಂದ ರಚಿಸಿದ ಸ್ತೋತ್ರ, ಅರ್ಥಪೂರ್ಣವಾದಂತಹ ಸ್ತೋತ್ರ. ಶ್ರೀ ಸತ್ಯಬೋಧ ನಿಜಕಾಮಧೇನು ಮಾಯಾತಮಃ ಖಂಡನ ಚಂಡಭಾನು ಮಾಯಾತಮಃ ಖಂಡನ ಚಂಡಭಾನು ದುರಂತ ಪಾಪ ಪ್ರದಹೇ ಕೃಶಾನು ದೇಯಾನ್ ಮಮೇಷ್ಟಂ ಗುರುರಾಜಸೂನು ಅಂತ. ನಿಜ ಕಾಮಧೇನು, ಯಾರು ಭಕ್ತಿಯಿಂದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರನ್ನು ಭಜಿಸುವಂಥವರಿದ್ದಾರೆ, ಸತ್ಯಬೋಧ ತೀರ್ಥರ ಭಕ್ತರು, ಇವರು ನನ್ನವರು ಅಂತ ಅವರ ಮನಸ್ಸಿಗೆ ಬಂದವರು ಯಾರೋ ಅವರಿಗೆ ಅವರು ಕಾಮಧೇನುಗಳು ಅಂತ. ನಿಜ ಅಂದರೆ ತನ್ನವರು, ತನ್ನವರಿಗೆ ಕಾಮಧೇನು ಅಂತ. ತನ್ನವರಿಗೆ ಕಾಮಧೇನು ಅಂದರೆ ಅವರಿಗೆ ತನ್ನವರು ಅಂತ ಯಾರು ಅನ್ನಿಸ್ತಾರೆ ಅವರಿಗೆ ಅವರು ಕಾಮಧೇನು. ದೊಡ್ಡವರ ದೃಷ್ಟಿಯಲ್ಲಿ ಇವರು ನನ್ನವರು ಅಂತ ಅನ್ನಿಸ್ಬೇಕು. ಹಾಗೆ ಅವರ ಭಕ್ತರ ಸಾಲಿನೊಳಗೆ ನಾವು ಸೇರೋದೇ ಒಂದು ದೊಡ್ಡ ಭಾಗ್ಯ. ಅದಕ್ಕಾಗಿಯೇ ನಮ್ಮ ಪ್ರಯತ್ನ. ಅಷ್ಟಾದರೆ ಮುಂದೆ ಮತ್ತೇನು ನಾವು ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಅದಕ್ಕಾಗಿ ಟೀಕಾಕೃತ್ಪಾದರಿಗೂ ಕೂಡ ಸತ್ಯಬೋಧರ ಗುರುಗಳು ಸತ್ಯಪ್ರಿಯ ತೀರ್ಥರು ಇದೇ ಪ್ರಾರ್ಥನೆ ಮಾಡಿದ್ದಾರೆ. ಸ್ವೇ ದಾಸ ವರ್ಗೇ ಪಿಮಾಂ, ನಿಮ್ಮ ದಾಸರು ಅಂತ ಯಾರಿದ್ದಾರೆ, ನಿಮ್ಮ ಭಕ್ತರು ಅಂತ ಯಾರಿದ್ದಾರೆ ಅವರಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಿ ಅಂತ. ಮುಂದೇನು ಮಾಡಬೇಕು ಸೇರಿಸಿ ಅಂತ ಹೇಳೋದು ಬೇಕಾಗಿಲ್ಲ. ನಿಮ್ಮ ದಾಸರ ಗುಂಪಿನಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಿ ಸಾಕು. ಸೇರಿಬಿಟ್ರೆ ನಮಗೆಲ್ಲ ಸಿಕ್ಕೋಗ್ತದೆ. ದೊಡ್ಡವರ ಅನುಗ್ರಹ, ದೊಡ್ಡವರ ಕೃಪಾದೃಷ್ಟಿಗೆ ಅಷ್ಟು ಮಹತ್ವ ಇದೆ. ನನ್ನ ಭಕ್ತರ ಭಕ್ತರು ಅಂತ ದೇವರಿಗೆ ಅನಿಸಿದರೆ ದೇವರು ಏನು ಬೇಕಾದರೂ ಕೊಡ್ತಾನೆ. ಹೀಗಾಗಿ ಸತ್ಯಬೋಧ ತೀರ್ಥರಂತಹ ಮಹಾಜ್ಞಾನಿಗಳ, ತಪಸ್ವಿಗಳ ನಿರಂತರ ಪಾಠ ಪ್ರವಚನಾದಿಗಳನ್ನು ಮಾಡಿ ಮಹಾಪುಣ್ಯವನ್ನು ಸಂಪಾದನೆ ಮಾಡಿದಂತಹ ಆ ಮಹಾನುಭಾವರ ಭಕ್ತರು ದಾಸರು ಅಂತ ಅವರಿಗೆ ಅನ್ನಿಸ್ಬೇಕು. ನಾವು ಹೇಳಿಕೊಂಡ್ರಲ್ಲ, ಅದಕ್ಕೆ ನಿಜ ಅವರಿಗೆ ನಾವು ನಿಜ ಅವರವರು ಅಂತಾದರೆ ಆಗ ನಮಗೆ ಅವರು ಕಾಮಧೇನುವಿನಂತೆ ಬೇಕಾದಂತಹ
ಎಲ್ಲ ಇಷ್ಟಾರ್ಥಗಳನ್ನು ನೀಡಿ ಅನುಗ್ರಹ ಮಾಡುತ್ತಾರೆ. ಶ್ರೀ ಸತ್ಯಬೋಧೋ ನಿಜ ಕಾಮಧೇನು. ಇಲ್ಲಿ ಸತ್ಯಬೋಧ ತೀರ್ಥರ ಮೃತ್ತಿಕಾ ವೃಂದಾವನ ಇದೆ. ನಿತ್ಯದಲ್ಲಿ ಅವರ ಪೂಜೆ ಸೇವೆ ಎಲ್ಲವೂ ಇಲ್ಲಿ ನಡೆಯುತ್ತೆ. ಭಕ್ತಿಯಿಂದ ಅವರ ಸೇವೆಯನ್ನು ಪೂಜೆಯನ್ನು ಇಲ್ಲಿರುವಂತಹ ಎಲ್ಲ ಭಗವದ್ಭಕ್ತರು ಬಂಧುಗಳು ಮನೆಯವರು ಎಲ್ಲರೂ ಸೇರಿ ಮಾಡುತ್ತಾರೆ ಎನ್ನುವುದಕ್ಕೆ ಸತ್ಯಬೋಧ ತೀರ್ಥರು ಇಲ್ಲಿಯ ಎಲ್ಲ ಭಕ್ತರನ್ನು ಸೇವೆ ಮಾಡುವಂತಹ ಎಲ್ಲ ಬಂಧುಗಳನ್ನು ಕೂಡ ಹೇಗೆ ಅನುಗ್ರಹ ಮಾಡಿದ್ದಾರೆ ಅಂತ ನೋಡಿದರೆ ಅವರ ಕಾಮಧೇನುಗಳು ಅಂತ ನಿಮಗೆ ಗೊತ್ತಾಗ್ತದೆ. ಶ್ರೀ ಸತ್ಯಬೋಧೋ ನಿಜ ಕಾಮಧೇನು. ಎಲ್ಲರಿಗೂ ಸಮೃದ್ಧಿಯನ್ನು ಕೊಟ್ಟು ಸೌಭಾಗ್ಯವನ್ನು ಕೊಟ್ಟು ವಿಶೇಷವಾಗಿ ಅನುಗ್ರಹ ಮಾಡಿದ್ದಾರೆ. ಪ್ರತ್ಯಕ್ಷ ಸಾಕ್ಷಿ ಇದೆ. ಹೀಗೆ ಅವರ ಸೇವೆ ಮಾಡಿದ ಸಹಸ್ರ ಜನರಿಗೆ ಅನುಗ್ರಹವನ್ನು ಮಾಡುವಂತಹ ಮಹಾನುಭಾವರು. ಹೀಗಾಗಿ ನಾವು ಸತ್ಯಬೋಧರಲ್ಲಿ ಪ್ರಾರ್ಥನೆ ಮಾಡೋದು, ನೀವು ಕಾಮಧೇನುಗಳಾಗಿ ಅಂತ ಅವರಿಗೆ ನಾವು ಕೇಳಬೇಕಾಗಿಲ್ಲ, ನಮ್ಮನ್ನು ನಿಮ್ಮವರನ್ನಾಗಿ ಮಾಡಿಕೊಳ್ಳಿ ಅಂತ. ಅವರವರು ಅಂತ ನಾವು ಆಗಿಬಿಟ್ರೆ ಅವರ ಕಾಮಧೇನುಗಳಾಗೇ ಬಿಡ್ತಾರೆ. ಶ್ರೀ ಸತ್ಯಬೋಧೋ ನಿಜ ಕಾಮಧೇನು ಮಾಯಾತಮಃ ಖಂಡನ ಚಂಡಭಾನು. ಸಾಮಾನ್ಯವಾಗಿ ಒಂದೇ ವೃತ್ತಿಯಲ್ಲಿದ್ದವರಲ್ಲಿ ಬಾಂಧವ್ಯ ಇರುತ್ತದೆ. ಯಾವುದೋ ಒಂದು ಕೇಸಿದೆ, ಆ ಕೇಸು ಕೋರ್ಟಿನೊಳಗಿದ್ದಾಗ ಯಾರೋ ಹೋಗಿ ಕೋರ್ಟ್ನೊಳಗೆ ಕೇಸು ಹಾಕಿದರೂ ಕೇಸು ಫೈಲ್ ಆಗತ್ತೆ, ಇಲ್ಲ ಅಂತಲ್ಲ. ಆದರೆ ಇನ್ನೊಬ್ಬ ನ್ಯಾಯಾಧೀಶನೇ ಹಾಕಿದ ಅಂದರೆ ಅದು ಬಹಳ ಬೇಗ ಕೆಲಸ ಆಗಿಬಿಡ್ತದೆ. ಯಾಕೆ ಅಂದರೆ ಆ ಮೇಲೆ ಕುಳಿತ ವ್ಯಕ್ತಿ ನ್ಯಾಯಾಧೀಶ, ಇವನೂ ಒಬ್ಬ ನ್ಯಾಯಾಧೀಶನೇ. ಹೀಗಾಗಿ ಒಂದೇ ಕೆಲಸದೊಳಗೆ ಇದ್ದವರೆಲ್ಲ ಪಾಪ ಅವನಿಗೇನೋ ಕಷ್ಟ ಬಂದಿದೆ ಅನ್ನೋದಕ್ಕೋಸ್ಕರ ಅವನು ಹಾಕಿದ ಅಂದರೆ ಬೇಗ ಪಟಪಟ ಅಂತ ಕೆಲಸ ಮಾಡ್ತಾರೆ. ಯಾಕೆಂದರೆ ಅವರೆಲ್ಲ ಕೊಲೀಗ್ಸು, ನ್ಯಾಯನೇ ಮಾಡ್ತಾರೆ ಅಂತಾದರೂ ಕೂಡ ಬೇಗ ಮಾಡ್ತಾರೆ. ಯಾಕೆ ಅಂದರೆ ಪಾಪ ಕಷ್ಟದಲ್ಲಿದ್ದಾರೆ, ನಮ್ಮ ವೃತ್ತಿಯೊಳಗೆ ಇದ್ದವರು ಅನ್ನೋದಕ್ಕೆ ಅವರ ಬಗ್ಗೆ ಬೇಗ ಸ್ಪಂದನೆಯನ್ನು ತೋರಿಸ್ತಾರೆ. ಪೊಲೀಸರು ಪೊಲೀಸರಿಗೆ, ವೈದ್ಯರು ವೈದ್ಯರಿಗೆ, ಪಂಡಿತರು ಪಂಡಿತರಿಗೆ, ಕೆಲವೊಮ್ಮೆ ಜಗಳನೂ ಆಡ್ತಾರೆ ಅಂತ ಇಟ್ಕೊಳ್ರಿ. ಹಾಗೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ರಾತ್ರಿ ಸೂರ್ಯನನ್ನು ನೋಡಬೇಕು ಅಂತಂದಾಗ ರಾತ್ರಿ ಕೂಡ ಅವರಿಗೆ ಸೂರ್ಯ ಕಂಡನಲ್ಲ. ಯಾಕೆ ಕಂಡ ಅಂದರೆ ಒಂದೇ ಕೆಲಸ ಮಾಡೋರು, ಅವನೂ ಕತ್ತಲೆಯನ್ನು ಕಳೆಯುವವನೇ, ಇವರೂ ಕತ್ತಲೆಯನ್ನು ಕಳೆಯುವವರೇ. ಮಾಯಾ ತಮಃ ಖಂಡನ ಚಂಡಭಾನು. ಹೀಗಾಗಿ ಆ ಮಾಯಾವಾದ, ಅವಿದ್ಯೆ, ಅಜ್ಞಾನ, ಆ ಕತ್ತಲೆಗೆ ಇವರು ಸೂರ್ಯನಂತೆ ಇದ್ದಾರೆ. ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಜ್ಞಾನವೆಂಬ ಬೆಳಕನ್ನು ಕೊಡುವಂತಹ ಸೂರ್ಯರು ಇವರು. ಹೊರಗಿನ ಕತ್ತಲೆಯನ್ನು ಕಳೆದು ಬೆಳಕನ್ನು ಕೊಡುವಂತಹ ಸೂರ್ಯ ಅವ. ಹೀಗಾಗಿ ಅಂತೂ ಇಬ್ಬರದು ಕತ್ತಲೆ ಕಳೆಯುವ ಕೆಲಸನೇ ಅಂತಾದ ಮೇಲೆ ಬಾಂಧವ್ಯ ಇದೆ. ನೀವು ಯಾವಾಗ ಬಾ ಅಂತೀರ ಆವಾಗ ಬರ್ತೀನಿ ಇಂದ ಸೂರ್ಯ. ಮತ್ತು ರಾತ್ರಿ ಬಾ ಅಂತ ಕರೆದ್ರು ಇವರು, ಬಂದವ. ಮಾಯಾತಮಃ ಖಂಡನ ಚಂಡಭಾನು. ಅಂತಹ ಸೂರ್ಯನಂತಹ ವ್ಯಕ್ತಿತ್ವ ಇವರಿಗಿದ್ದದ್ದಕ್ಕೇನೆ ಸೂರ್ಯನನ್ನು ರಾತ್ರಿಯಲ್ಲಿಯೂ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ ಅನ್ನೋದು ದೊಡ್ಡದಲ್ಲ, ಮಾಡಿಸಿದ್ದಾರೆ ಇನ್ನೊಬ್ಬರಿಗೆ, ಅದು ಬಹಳ ದೊಡ್ಡದು. ನಿಜವಾಗಿ ಎಷ್ಟು ವಿಚಾರ ಮಾಡಿದರೂ ಕೂಡ ಕಡಿಮೆ ಇದೆ. ಅಂತಹ ಒಂದು ಸಾಮರ್ಥ್ಯ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಹೆಚ್ಚು ಪ್ರಚಾರ ಪ್ರಸಾರ ನಮ್ಮ ಜನರಿಗೆಲ್ಲ ಗೊತ್ತು, ಆದರೆ ಬೇರೆ ಜನರಂತೆ ನಾವು ಹೆಚ್ಚಿನ ಪ್ರಚಾರ ಇದಕ್ಕೆ ಕೊಟ್ಟಿಲ್ಲ ಅಂತಾದರೆ ಇದಕ್ಕೆ ಮಹತ್ವ ಕಡಿಮೆ ಇದೆ ಅಂತ ತಿಳಿದುಕೊಳ್ಳಬೇಡಿ. ಇದು ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾದದ್ದು. ಅಂಥದನ್ನು ತಮ್ಮ ತಪಸ್ಸಿನಿಂದ ತೋರಿಸಬೇಕು ಅಂದರೆ ಅವರ ತಪಸ್ಸು ಹೇಗಿರಲಿಕ್ಕಿಲ್ಲ. ಅಂತಹ ಮಹಾನುಭಾವರು, ಇಂಥ ತಪಸ್ವಿಗಳೇ ನಮ್ಮ ಉದ್ಧಾರಕ್ಕೂ ಬೇಕಾಗಿದೆ. ಹೇಗೆ ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿ ಸೂರ್ಯನನ್ನು ರಾತ್ರಿಯೂ ತೋರಿಸಿದರೋ ಹಾಗೆ ಇವತ್ತು ನಮ್ಮ ನಿಮ್ಮೆಲ್ಲರ ಪ್ರಕೃತಿ, ನಮ್ಮ ನಿಮ್ಮೆಲ್ಲರ ಸ್ವಭಾವ ಏನಾಗಿದೆ? ಧರ್ಮ ಶಾಸ್ತ್ರ ಇವುಗಳಿಂದ ದೂರ ಇದ್ದು ಅಧರ್ಮ ಅಜ್ಞಾನ ಇವುಗಳೇ ಸಹಜವಾದ ಪ್ರವೃತ್ತಿಯಾಗಿದೆ. ಹಾಗಾಗಿ ತಪ್ಪು ಕೆಲಸ ಮಾಡೋದು,
ಅಥವಾ ಒಳ್ಳೆಯ ಕೆಲಸವನ್ನು ಮಾಡುವುದರೊಳಗೆ ಆಲಸ್ಯ, ಔದಾಸೀನ್ಯ, ಈ ತರಹದ ಸ್ವಭಾವ ಇದ್ದ ಜನರನ್ನೂ ತಿದ್ದಬೇಕಾಗಿದೆ. ಇದೇನು ಅವರ ಸ್ವಭಾವ, ನಾವು ಹೇಗೆ ತಿದ್ದೋದು ಅಂತ ನೀವು ನೆವ ಹೇಳಬೇಡಿ. ಅವರವರ ಸ್ವಭಾವ ಇದ್ದಾಗ ನಾನು ಹೇಗೆ ಬದಲಾಯಿಸಲಿ ಅಂತ ಪ್ರಕೃತಿಯ ನಿಯಮವನ್ನೇ ಬದಲಾಯಿಸಿ ರಾತ್ರಿಯಲ್ಲಿಯೂ ಸೂರ್ಯನನ್ನು ತೋರಿಸುವ ಶಕ್ತಿ ನಿಮಗಿದ್ದ ಮೇಲೆ ನಮ್ಮ ವೈಯಕ್ತಿಕವಾದ ಏನು ಪ್ರಕೃತಿಗಳಿವೆ, ಅವರವರ ಪ್ರಕೃತಿ ಇದು ಅಂತಾರಲ್ಲ, ಅವರವರ ಸ್ವಭಾವ, ಆ ಸ್ವಭಾವವನ್ನು ತಿದ್ದಿ ನಮ್ಮನ್ನು ಉದ್ಧಾರ ಮಾಡುವಂತಹ ಶಕ್ತಿ ಸಾಮರ್ಥ್ಯಗಳು ನಿಮಗುಂಟು, ನಮ್ಮನ್ನೂ ಉದ್ಧಾರ ಮಾಡಿ ಅಂತ ಗುರುಗಳಲ್ಲಿ ನಾವೆಲ್ಲ ಕೇಳಬೇಕಾಗಿದೆ. ಮಾಯಾತಮಃ ಖಂಡನ ಚಂಡಭಾನು ದುರಂತ ಪಾಪ ಪ್ರದಹೇ ಕೃಶಾನು. ಯಾವ ಉಪಾಯಗಳನ್ನು ಮಾಡಿದರೂ ಪರಿಹಾರ ಮಾಡಿಕೊಳ್ಳಲು ಸಾಧ್ಯವಿಲ್ಲದೇ ಇರುವಂತಹ ಪಾಪಗಳು ನಮ್ಮಲ್ಲಿವೆ. ಅಷ್ಟು ಪಾಪಗಳಿವೆ. ಕೆಲವು ಸಂದರ್ಭದಲ್ಲಿ ಮೇಲ್ಮೇಲೆ ತೆಗೆಯುವುದಕ್ಕೆ ಬರುವಂತಹ ಒಣಗಿದ ಎಲೆಗಳು ಬಿದ್ದಿದ್ದರೆ ಕಸ ಹುಡುಗಿ ತೆಗೆದು ಬಿಡ್ತಾರೆ. ಕೆಲವೆಲ್ಲ ಒಳಗಿನಿಂದ ಬಂದಿರ್ತವೆ. ಈ ಹೊಲದೊಳಗೆ ಮೇಲಿಂದೆಲ್ಲ ಕತ್ತರಿಸಿ ತಕ್ಕೊಂಡ ಮೇಲೆ ಕೆಲವು ಉಳಿದಿರ್ತದೆ, ಅದನ್ನು ಹೇಗೆ ತೆಗೆಯೋದು? ಅದು ಸುಮ್ಮನೆ ಕಸ ಹುಡುಗಿದ್ರೆ ಹೋಗೋದಿಲ್ಲ, ಕತ್ತರಿಸಲಿಕ್ಕೂ ಬರುವುದಿಲ್ಲ. ಆದರೆ ಅದನ್ನು ತೆಗೆದು ಹಾಕಬೇಕು. ಕೊನೆಗೇನು ಮಾಡ್ತಾರೆ? ಉರಿ ಹಚ್ಚಿಬಿಡ್ತಾರೆ ಅಷ್ಟೇ, ಇದ್ದಲ್ಲೇ ಸುಟ್ಟು ಹೋಗಲಿ ಅಂತ. ಈ ನಮ್ಮ ಪಾಪಗಳು ಅಂಥ ಪಾಪವ ಇವು. ಕೆಲವು ಪಾಪಗಳು ಸಾಮಾನ್ಯ ಪಾಪಗಳೇನಿವೆ, ಅಂತಹ ಪಾಪಗಳನ್ನು ಸಾಮಾನ್ಯ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ನಾವು ಪರಿಹಾರ ಮಾಡಿಕೊಳ್ಳಬಹುದು ಕಸ ಹುಡುಗಿದಾಗೆ. ಆದರೆ ಇನ್ನು ಕೆಲವು ಪಾಪಗಳಿವೆಯಲ್ಲ, ಬಹಳ ಬಲಿಷ್ಠವಾದ ಪಾಪಗಳು, ಅವು ಗಟ್ಟಿಯಾಗಿ ಬೇರೂರಿ ನಿಂತಿವೆ. ಆ ಪಾಪಗಳನ್ನು ಏನು ಮಾಡೋದಿನ್ನ? ಸುಮ್ಮನೆ ತೆಗೆದ್ರೆ ಹೋಗ್ತಾ ಇಲ್ಲ, ಕಿತ್ತಿದ್ರೂ ಬರ್ತಾ ಇಲ್ಲ. ಹಾಗೆ ಇದ್ದಲ್ಲೇ ಅದನ್ನು ಸುಟ್ಟು ಬಿಡೋಣ ಅಂತ ಸುಟ್ಟೇ ಹಾಕಬೇಕು. ಅದನ್ನು ಸುಡಬೇಕು ಅಂದರೆ ಅದಕ್ಕೆ ಅಗ್ನಿ ಬೇಕಲ್ಲ. ಯಾವ ಅಗ್ನಿ? ಹೊರಗಿನ ದೀಪ ತೊಗೊಂಡು ಮೈಗೆ ಹಚ್ಕೊಳ್ಳಿಕ್ಕೆ ಬರ್ತದೇನು? ಮೈ ಸುಡ್ತದೆ, ಪಾಪ ಸುಡುವುದಿಲ್ಲ. ಹಾಗಾದರೆ ಏನು ಮಾಡಬೇಕು ಅಂದರೆ ಅಂತಹ ಅಗ್ನಿಯೇ ಸತ್ಯಬೋಧ ತೀರ್ಥರು ಅಂತಾರೆ ಜಗನ್ನಾಥದಾಸರು. ದುರಂತ ಪಾಪ ಪ್ರದಹೇ ಕೃಶಾನು. ಯಾವ ಪಾಪಗಳು ಸುಲಭವಾಗಿ ಅಂತ ಹೊಂದೋದಿಲ್ಲ ಅಂತ ಇವೆ, ಅಂತಹ ಪಾಪಗಳನ್ನು ನಾಶ ಮಾಡುವುದಕ್ಕೆ, ಸುಡುವುದಕ್ಕೆ ಬೇಕಾದ ಅಗ್ನಿ ಅಂತ ಇದ್ದವರು ಸತ್ಯಬೋಧ ತೀರ್ಥರು ಅಂತ. ಆ ರೀತಿ ಸತ್ಯಬೋಧ ತೀರ್ಥರನ್ನು ನೀವೆಲ್ಲ ಉಪಾಸನೆ ಮಾಡಿದ್ದೀರಿ. ಆ ಸ್ತೋತ್ರವನ್ನು 1,00,000 ಬಾರಿ ಪಾರಾಯಣ ಮಾಡುವ ಮೂಲಕ ಹೀಗಾಗಿ ಎಲ್ಲ ತರಹದ ಪಾಪಗಳನ್ನು ಕಳೆದು ಪಾಪಗಳಿಂದ ಆಗುವ ದುಃಖಗಳನ್ನು, ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಿ ನಮ್ಮ ಇಷ್ಟಗಳನ್ನು ದೇಯಾನ್ಮಮೇಷ್ಟಂ ಗುರುರಾಜಸೂನು, ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಅವರು ಕರುಣಿಸಲಿ. ಮುಖ್ಯವಾದ ಇಷ್ಟ ಅಂದರೆ ಅದು ಭಗವಂತನ ಅನುಗ್ರಹ. ಹಾಗೆ ಉತ್ತಮಾಧಿಕಾರಿಗಳಿಗೆ ದೇವರೇ ಇಷ್ಟ. ದೇವರ ಅನುಗ್ರಹದಿಂದ ಸಿಗುವಂತಹ ಮೋಕ್ಷ, ಅಂತಹ ಮೋಕ್ಷಕ್ಕಾಗಿ ಬೇಕಾದಂತಹ ಜ್ಞಾನಭಕ್ತಿ ವೈರಾಗ್ಯಾದಿ ಸಾಧನಗಳು, ಇವುಗಳೆಲ್ಲವನ್ನು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ನಮಗೆ ಕರುಣಿಸಿ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸೋಣ. ಜಪ ಮಾಡಿದ, ಪಾರಾಯಣ ಮಾಡಿದ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ನೀಡಿ ಅದಕ್ಕೆ ಪ್ರತಿಬಂಧಕವಾದ ಎಲ್ಲ ವಿಘ್ನಗಳನ್ನೂ ಪರಿಹಾರ ಮಾಡಿ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಮೂಲರಾಮ ದಿಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.